ಹೆಲೋ ಎವ್ರಿವನ್. ಕ್ರಿಸ್ಮಸ್ ಹಬ್ಬ ಹಾಗೆ ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಸೊ ಈ ಸ್ಪೆಷಲ್ ಡೇಸಲ್ಲಿ ಏನಾದರೂ ಸ್ಪೆಷಲ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಿದ್ರೆ ಈ ದೊಣ್ಣೆ ಬಿರಿಯಾನಿನ ಟ್ರೈ ಮಾಡಿ. ಸಖತ್ತಾಗಿ ತುಂಬಾ ಸಿಂಪಲ್, ಈಸಿ ಹಾಗೆ ಪರ್ಫೆಕ್ಟ್ ಮೆಥಡಲ್ಲಿ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಜಂಪ್ ಇನ್ ಟು ದಿಸ್ ಟೇಸ್ಟಿ ರೆಸಿಪಿ. ಸೊ ಮೊದಲಿಗೆ ಚಿಕನ್ ಮ್ಯಾರಿನೇಷನ್ ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಕಿಲೋ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಚಿಕನ್ಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 1/4 ಕಪ್ ಅಷ್ಟು ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ಆಲ್ ನೋಟಿಫಿಕೇಶನ್ಸ್ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಟೇಸ್ಟಿ ರೆಸಿಪೀಸ್. ಓಕೆ, ಮಿನಿಮಮ್ ಅಂದ್ರೂ ಒಂದು ಹಾಫ್ ಅನ್ ಅವರ್ ಆದ್ರೂ ಮ್ಯಾರಿನೇಟ್ ಮಾಡಿ. ನೆಕ್ಸ್ಟ್ ಈಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 2 ಇಂಚಷ್ಟು ಚಕ್ಕೆ, 4 ಏಲಕ್ಕಿ, 8 ಲವಂಗ ಹಾಗೆ 1 ಸ್ಪೂನ್ ಅಷ್ಟು ಪೆಪ್ಪರ್, ಕಾಳು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂಡ್ ಈ ದೊಣ್ಣೆ ಬಿರಿಯಾನಿ ಮಸಾಲ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆಕ್ಚುಲಿ ಟೇಸ್ಟ್ ಅಲ್ಲಿ ನಾರ್ಮಲ್ ಬಿರಿಯಾನಿಗೆ ಕಂಪೇರ್ ಮಾಡೋಕೆ ಆಗಲ್ಲ. ಪರ್ಸನಲಿ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಅಂಡ್ ಐ ಆಮ್ ಶೋರ್ ಇದು ನಿಮ್ಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಓಕೆ, ಹಸಿ ಮೆಣಸಿನಕಾಯಿ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ 1 ಕಪ್ ಅಷ್ಟು ಪುದೀನ ಹಾಗೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಾಕಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಕಪ್ ಅಷ್ಟು ಮೆಂತೆ ಸೊಪ್ಪನ್ನ ಹಾಕಿ, ನೆಕ್ಸ್ಟ್ ಒಂದು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಅಂದ್ರೆ ಒಂದು 20 ಬೆಳ್ಳುಳ್ಳಿ, 1-2 ಇಂಚಷ್ಟು ಅಲ್ಲನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಓವರ್ ಆಗಿ ಸೀದೋಗೋ ತರ ಫ್ರೈ ಮಾಡ್ಕೋಬೇಡಿ. ಈ ಗ್ರೀನಿಶ್ ಏನಿದೆ ಅಲ್ವಾ ಈ ಸೊಪ್ಪಿಂದು, ಅದು ಹಾಗೆ ಮೇಂಟೈನ್ ಆಗೋ ತರ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಆದ್ರೆ ಸಾಕು, ತುಂಬಾ ಓವರ್ ಆಗಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮೊದಲಿಗೆ ನೀರನ್ನ ಆಡ್ ಮಾಡದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ತರಿತರಿಯಾಗಿ ಆಗಿರುತ್ತೆ. ಆ ನಂತರ ನೀರನ್ನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿ ಸ್ಮೂತ್ ಪೇಸ್ಟ್ ಆಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ದಿಸ್ ಇಸ್ ದ ಮೇನ್ ಟೇಸ್ಟ್ ಎನ್ಹಾನ್ಸರ್ ಆಫ್ ದೊಣ್ಣೆ ಬಿರಿಯಾನಿ ಅಂತಾನೆ ಹೇಳ್ಬೋದು. ಈ ಮಸಾಲ ಇಂದನೇ ದೊಣ್ಣೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಹಾಗಾಗಿ ಮೆಜರ್ಮೆಂಟ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಅಕ್ಕಿ ನೆನೆ ಹಾಕೊಳ್ಳೋಣ. ಇದಕ್ಕೆ ಜೀರಾ ರೈಸ್ ಅಂತ ಬರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನಂತರ ಈ ತರ ನಾರ್ಮಲ್ ರೈಸ್ ಇಂದ ಸಹ ಮಾಡ್ಕೋಬಹುದು. ಆದ್ರೆ ಇದಕ್ಕೆ ನೀವು ಬಾಸುಮತಿ ರೈಸ್ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡಿ, ಟೇಸ್ಟ್ ಚೆನ್ನಾಗಾಗಲ್ಲ. ಇದಕ್ಕೆ ಅಕ್ಕಿ ಈ ತರ ಚಿಕ್ಕದಾಗಿದ್ದಾಗ್ಲೇ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಯಾಕೆ ಅಂದ್ರೆ ದೊಣ್ಣೆ ಬಿರಿಯಾನಿ ತುಂಬಾ ಉದುರುದುರಾಗಿರಲ್ಲ, ಹಾಗೆ ತುಂಬಾ ಮೆತ್ತಗ್ ಸಹ ಇರಲ್ಲ. ಇದರಿಂದ ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗುತ್ತೆ. ಓಕೆ, ನಾನು ಕಡೆಯಲ್ಲಿ ಮಾಡ್ತಾ ಇದ್ದೀನಿ, ನೀವು ಪಾತ್ರೆಯಲ್ಲಿ ಸಹ ಮಾಡ್ಕೋಬಹುದು. ಸೊ ಇದಕ್ಕೆ ಒಂದು 1/4 ಕಪ್ ಅಷ್ಟು ಎಣ್ಣೆನ ಹಾಕಿ, ಆ ನಂತರ ಒಂದು 1/4 ಸ್ಪೂನ್ ಅಷ್ಟು ಜೀರಾ, 2 ಪಲಾವ್ ಎಲೆ, 1 ಸ್ಟಾರ್ ಹೂ ಅಥವಾ ಅನಾನಸ್ ಹೂ ಅಂತ ಸಹ ಹೇಳ್ತಾರೆ, 2 ಜಾಯಿಪತ್ರೆ ಅಥವಾ ಜಾವಿತ್ರಿ, ಹಾಗೆ ಒಂದು ಬ್ಲಾಕ್ ಏಲಕ್ಕಿ, 1 ಸ್ಪೂನ್ ಅಷ್ಟು ಕಲ್ ಹೂವು ಹಾಗೆ 1 ಸ್ಪೂನ್ ಅಷ್ಟು ಮರಾಠಿ ಮೊಗ್ಗುನ ಹಾಕಿ. ಈ ದೊಣ್ಣೆ ಬಿರಿಯಾನಿಯಲ್ಲಿ ಮಸಾಲ ವೆರಿ ಇಂಪಾರ್ಟೆಂಟ್ ಅಂತ ನಾನು ಆಗ್ಲೇ ಹೇಳಿದ್ದೆ. ಅದ್ರಲ್ಲೂ ಎಸ್ಪೆಷಲಿ ಈ ಕಲ್ ಹೂವು ಹಾಗೆ ಮರಾಠಿ ಮೊಗ್ಗುನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಇವೆರಡರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಈ ಎಲ್ಲ ಸ್ಪೈಸಸ್ದು ಘಮ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಇದಕ್ಕೆ 1 ಬಿಗ್ ಸೈಜ್ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಹಾಕಿ. ಸೊ ಈರುಳ್ಳಿ 1/4 ಭಾಗ ಬೆನಿತಿದ್ದ ಹಾಗೆ ಇದಕ್ಕೆ 1 ಮೀಡಿಯಂ ಸೈಜ್ ಟೊಮೆಟೊನು ಸಹ ಇದೇ ತರ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಹಾಕಿ, ಟೊಮೆಟೊ ಸಹ ಒಂದು ಅರ್ಧ ಬೆನಿತಿದ್ದ ಹಾಗೆ ಇದಕ್ಕೆ ನಾವು ಆಗ್ಲೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಆಡ್ ಮಾಡ್ಕೊಳ್ಳೋಣ. ಸೊ ಈ ಮಸಾಲಾನ ತುಂಬಾ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾವು ಎಲ್ಲದನ್ನು ಫ್ರೈ ಮಾಡ್ಕೊಂಡೆ ಹಾಕಿರೋದ್ರಿಂದ ಜಸ್ಟ್ ಮಸಾಲಾನ ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಗೆ 2 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಈ ತರ ಚೆನ್ನಾಗಿ ರಬ್ ಮಾಡ್ಕೊಂಡು ಹಾಕಿ. ಸೊ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾರಿನೇಷನ್ ಮಾಡ್ಕೊಂಡಿರೋ ಚಿಕನ್ ಇದಕ್ಕೆ ಹಾಕೊಳ್ಳೋಣ. ನೀವು ಮಿನಿಮಮ್ ಅಂದ್ರೂ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲೇಬೇಕು, ನಾನು ಆಗ್ಲೇ ಹೇಳ್ದಾಗೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಟೈಮ್ ಜಾಸ್ತಿ ಇದ್ರೆ ಯು ಕ್ಯಾನ್ ಮ್ಯಾರಿನೇಟ್ ಫಾರ್ 1 hour ಆಲ್ಸೋ. ಸೊ ಇದರಿಂದ ಚಿಕನ್ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಚಿಕನ್ ನ ಮಸಾಲಾ ಜೊತೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಫೈನಲ್ ಆಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ. ಈ ಖಾರದ ಪುಡಿ ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಆಕ್ಚುಲಿ ನಾನು ಇದನ್ನ ಟ್ರೈ ಮಾಡಿದೀನಿ ಪರ್ಸ್ನಲಿ, ಹಾಕದೆ ಒಂದ್ಸಲ ಮಾಡಿದ್ದೆ ಅಂಡ್ ಹಾಕಿ ಒಂದ್ಸಲ ಮಾಡಿದ್ದೆ. ಸೊ ಐ ಫೌಂಡ್ ಸಮ್ ಡಿಫ್ರೆನ್ಸ್. ಓಕೆ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಟ್ಟಿದ್ದೆ. ಸೊ ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ, ನಾವು ಮೊಸರನ್ನ ಜಾಸ್ತಿ ಹಾಕೊಂಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಇತ್ತು. ನಿಮ್ಗೆ ಏನಾದ್ರೂ ಬೇಕಿದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಬೆನ್ಸ್ಕೋಬಹುದು. ಅಂಡ್ ಚಿಕನ್ ಪೀಸಸ್ ಸಹ ಕರೆಕ್ಟ್ ಆಗಿ ಬೆಂದಿದೆ, ಒಂದು 80% ಬೆಂದಿದೆ. ಈಗ 1 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ನಾವು ಪಲಾವ್ ಎಲ್ಲ ಮಾಡ್ಕೊಂಡಾಗ 1 ಕಪ್ ಅಳತೆ ಅಕ್ಕಿಗೆ 2 ಕಪ್ ಅಷ್ಟು ನೀರು ಹೇಗೆ ಆಡ್ ಮಾಡ್ತೀವಿ, ಇದಕ್ಕೂ ಸಹ ಅಷ್ಟೇ 1 ಕಪ್ ಅಷ್ಟು
ಅಕ್ಕಿಗೆ 2 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಅಂಡ್ ಈ ದೊಣ್ಣೆ ಬಿರಿಯಾನಿ ತುಂಬಾ ಉದುರುದ್ರಾಗಿರಲ್ಲ, ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹೆಚ್ಚಿಗೆ ಆಡ್ ಮಾಡ್ಕೊಳ್ಳಿ. ಅಂಡ್ ಉಪ್ಪನ್ನ ಆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆಡ್ ಮಾಡ್ಕೊಳ್ಳಿ. ಚಿಕನ್ಗೆ ಆಲ್ರೆಡಿ ನಾವು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ವಲ್ವಾ, ಹಾಗಾಗಿ ನೋಡಿ ಆಡ್ ಮಾಡ್ಕೊಳ್ಳಿ. ಅಂಡ್ ಇನ್ ಕೇಸ್ ಡೌಟ್ ಇದ್ರೆ ಸ್ವಲ್ಪ ಚೆಕ್ ಮಾಡಿ ಆಡ್ ಮಾಡ್ಕೊಳ್ಳಿ. ಓಕೆ, ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ ಅಕ್ಕಿನ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಲಿಡ್ನ ಹಾಕಿ ಒಂದು 15 ನಿಮಿಷ ಹೈ ಫ್ಲೇಮ್ ಅಲ್ಲೇ ಬಿಡಿ. ಅಂಡ್ ಅಟ್ ದಿಸ್ ಮೊಮೆಂಟ್ ನಿಮಗೊಂದು ಹೇಳಲೇಬೇಕು, ನಾನು ಫ್ಲೇವರ್ ಮಾತ್ರ ಮನೇಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಘಮ ಘಮ ಅಂತ ಬರ್ತಾ ಇದೆ. ನಿಜ ಹೇಳ್ತಾ ಇದ್ದೀನಿ, ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಅಂಡ್ ನೆಕ್ಸ್ಟ್ ಮತ್ತೆ ನೀವು ಡೆಫಿನೆಟ್ಲಿ ಮಾಡ್ಕೊಳ್ತೀರಾ ನಂತರ. ಓಕೆ ನೋಡಿ, ನೀರೆಲ್ಲದು ಆಲ್ಮೋಸ್ಟ್ ಡ್ರೈ ಆಗಿದೆ. ಫೈನಲಿ 1 ಸ್ಪೂನ್ ಅಷ್ಟು ದೇಸಿ ಗೀ, ಪ್ಯೂರ್ ಗೀನ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿ ಮತ್ತೆ ಲಿಡ್ಡನ್ನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೀನಿ. ಸೊ ಈಗ ಈ ದೊಣ್ಣೆ ಬಿರಿಯಾನಿ ಪರ್ಫೆಕ್ಟಾಗಿ ಆಗಿದೆ. ತುಂಬ ಓವರ್ ಆಗಿ ಉದುರುದುರಾಗಿಲ್ಲ, ಹಾಗೆ ಮೆತ್ತಗೆ ಸಹ ಇಲ್ಲ, ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ದ ಫ್ಲೇವರ್ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಬಿರಿಯಾನಿನ ನೀವು ಟ್ರೈ ಮಾಡೇ ಇರ್ತೀರಾ, ಈ ಸಲ ಈ ಬಿರಿಯಾನಿನ ನೀವು ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಆ್ಯಂಡ್ ದ ಚಿಕನ್ ಪೀಸಸ್ ಸಹ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.